ಭೂಮಿ. ಶ್ರೀಮಂತ ಇತಿಹಾಸಕ್ಕೆ ಇಲ್ಲ ಇಲ್ಲಿ ಕಮ್ಮಿ. ಹೌದು ಸ್ನೇಹಿತರೆ, ಅದೇ ಕರುನಾಡಿನ ತುತ್ತುದಿ ಬೀದರ್, ಕರ್ನಾಟಕದ ಕಿರೀಟ. ಕರ್ನಾಟಕದ ಕಿರೀಟ ಬೀದರ್ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 770 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಅನಧಿಕೃತ ರಾಜಧಾನಿ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 450 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಬೀದರಿನ 10 ಪ್ರವಾಸಿ ಸ್ಥಾನಗಳನ್ನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಹಾಗಾದರೆ ಫೋಕಸ್ ಮಾಡೋಣ ಬೀದರ್ ಮೇಲೆ. ಬೀದರ್ ಕೋಟೆ. ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದ ಬೀದರ್ ಕೋಟೆ ಭಾರತದ ಅತ್ಯಂತ ಮಜಬೂತಾದ ಮತ್ತು ಅತಿ ದೊಡ್ಡ ಕೋಟೆಗಳಲ್ಲಿ ಒಂದಾಗಿದೆ. ಬಹುಮನಿ ಮನೆತನದ ಸುಲ್ತಾನ ಅಲ್ ಉದ್ದೀನ್ ಬಹುಮನ್ ಗುಲ್ಬರ್ಗಾದಿಂದ ಬೀದರ್ಗೆ ತನ್ನ ರಾಜಧಾನಿಯನ್ನು 1427ರಲ್ಲಿ ವರ್ಗಾಯಿಸಿಕೊಂಡು ಈ ಕೋಟೆಯನ್ನು ಇತರ ಇಸ್ಲಾಮಿಕ್ ಸ್ಮಾರಕಗಳ ಥರ ಕಟ್ಟಿಸಿದನು. ಬೀದರ್ ಕೋಟೆಯ ಒಳಗೆ ಸುಮಾರು 30ಕ್ಕೂ ಹೆಚ್ಚು ಸ್ಮಾರಕಗಳಿವೆ. ಬೀದರ್ ಕೋಟೆಯು 7 ದ್ವಾರಗಳನ್ನು ಹೊಂದಿದೆ. ಮುಖ್ಯ ದ್ವಾರವು ಪರ್ಷಿಯನ್ ವಾಸ್ತುಶಿಲ್ಪ ಮಾದರಿಯಂತೆ ಕಟ್ಟಲಾಗಿದೆ. ಕೋಟೆಯ ಒಳಗಡೆ ರಂಗೀನ್ ಮಹಲ್, ಗಗನ್ ಮಹಲ್, ಒಂದೇ ಕಂಬದ ಮಸೀದಿ, ಬೃಹತ್ ಫಿರಂಗಿಗಳು, ವಸ್ತು ಸಂಗ್ರಹಾಲಯ ಮೊದಲಾದವುಗಳನ್ನು ನೀವು ನೋಡಬಹುದು. ಬಸವ ಕಲ್ಯಾಣ. ಬಸವ ಕಲ್ಯಾಣ ನಗರವು ಬೀದರ್ ನಗರದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಇದು ರಾಜ್ಯದ ಅತ್ಯಂತ ಐತಿಹಾಸಿಕ ಸ್ಥಳಗಳಲ್ಲಿ ಒಂದು. 12ನೇ ಶತಮಾನದಲ್ಲಿ ನಡೆದ ಕಲ್ಯಾಣ ಕ್ರಾಂತಿಯ ಪಟ್ಟಣವೇ ಇಂದಿನ ಬಸವ ಕಲ್ಯಾಣ. ಕಲ್ಯಾಣ ಚಾಲುಕ್ಯರ ರಾಜಧಾನಿ ಕೂಡ ಆಗಿತ್ತು. ಬಸವ ಕಲ್ಯಾಣ ಪಟ್ಟಣ ಸಮಗ್ರವಾದ ಕೋಟೆಯು ಬಸವಣ್ಣನ ಕರ್ಮಭೂಮಿ ಮತ್ತು 106 ಇತರ ಶರಣರ ಪ್ರಸಿದ್ಧ ಸ್ಥಳವಾಗಿದೆ. ಈ ಕೋಟೆಯು 7 ಬಾಗಿಲನ್ನು ಹೊಂದಿದೆ. ಅದರಲ್ಲಿ 5 ಇಂದಿಗೂ ಕೂಡ ಉತ್ತಮ ಆಕಾರದಲ್ಲಿವೆ. ಕೋಟೆಗೆ ಪ್ರವೇಶ ದ್ವಾರದಲ್ಲಿ 2 ಕಡೆಯಲ್ಲಿ ಸರಣಿ ಹಂತದ ಮೂಲಕ ಪ್ರವೇಶಿಸಲಾದ ಪಾರ್ಶ್ವಪಟ್ಟಿಗಳಲ್ಲಿ ಬಾಲ್ಕನಿಯೊಂದಿಗೆ ಘನ ಕಮಾನಿದೆ. ಬಸವ ಕಲ್ಯಾಣದಲ್ಲಿ ಜೊತೆಗೆ ಶಿಲ್ಪಕಲಾ ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿರುವ ಉಮಾಮಹೇಶ್ವರ ದೇಗುಲ ಸಂಕೀರ್ಣ, ಬಸವೇಶ್ವರ ದೇವಾಲಯ, ಗುರುದ್ವಾರ ನಾನಕ್ ಝೀರಾ ಸಾಹೇಬ್. ನಾನಕ್ ಝೀರಾ ಸಾಹೇಬ್ ಗುರುದ್ವಾರ ಸಿಖ್ಖರ ಐತಿಹಾಸಿಕ ಪವಿತ್ರ ಸ್ಥಳ. ಭಾರತಾದ್ಯಂತ ಸಿಖ್ ಸಮುದಾಯ ನಡುವೆ ಜನಪ್ರಿಯವಾದ ಐತಿಹಾಸಿಕ ಗುರುದ್ವಾರಗಳಲ್ಲಿ ಇದು ಒಂದು. ಗುರುದ್ವಾರ ಸಿಖ್ಖರ ಪವಿತ್ರ ಸ್ಥಳಗಳಲ್ಲೊಂದಾಗಿದೆ. ಈ ಸ್ಥಳವು ಪ್ರತಿ ವರ್ಷವೂ ದೇಶದ ನಾನಾ ಭಾಗಗಳಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ವಿಶೇಷವಾಗಿ ನವೆಂಬರ್ ಮತ್ತು ಮಾರ್ಚ್ ತಿಂಗಳಲ್ಲಿ ಆಗಮಿಸುತ್ತಾರೆ. ಸ್ಥಳೀಯ ಇತಿಹಾಸದ ಪ್ರಕಾರ ಗುರುನಾನಕರು ಇಲ್ಲಿ ಭೇಟಿ ಕೊಟ್ಟಾಗ ಜನರು ಕ್ಷಾಮದಿಂದ ಬಳಲುತ್ತಿದ್ದರು. ಸ್ಥಳೀಯರ ಅಳಲುಗಳನ್ನು ಆಲಿಸಿದ ಗುರುನಾನಕರು ಪವಾಡದ ಮೂಲಕ ತಮ್ಮ ಕಾಲಿನಿಂದ ಕಲ್ಲನ್ನು ಸರಿಸುವುದರೊಂದಿಗೆ ಕೆಂಪು ಬಂಡೆಯೊಳಗಿನಿಂದ ನೀರು ಚಿಮ್ಮುವಂತೆ ಮಾಡಿದರು. ಆ ದಿನದಿಂದ ಈವರೆಗೂ ಇಲ್ಲಿ ನೀರು
ಹರಿತಾನೇ ಇದೆ. ಈ ನೀರನ್ನು ಕುಡಿಯೋದರಿಂದ ಅನೇಕ ಕಾಯಿಲೆಗಳೂ ಕೂಡ ಗುಣವಾಗುತ್ತವೆ ಎಂದು ನಂಬಿಕೆ ಕೂಡ ಇದೆ. ನರಸಿಂಹಝರ ಗುಹೆ ದೇವಾಲಯ. ಸ್ಥಳೀಯರ ನಂಬಿಕೆಯ ಪ್ರಕಾರ ಶಕ್ತಿಯುತವಾದ ನರಸಿಂಹ ದೇವರು ಸುಮಾರು 300 ಮೀಟರ್ ಅಂತರದ ಗುಹೆಯೊಳಗೆ ವಾಸವಾಗಿದ್ದಾರೆ ಎಂದು ನಂಬುತ್ತಾರೆ. ಭಕ್ತರು ದರ್ಶನವನ್ನು ಹೊಂದಲು ಎದೆಯ ಎತ್ತರದ ನೀರಿನಿಂದ ಗುಹೆಯೊಳಗೆ ಕ್ರಮಿಸಬೇಕಾಗುತ್ತದೆ. ಈ ಗುಹೆಯ ಪ್ರವೇಶವು ಮೇಲ್ಛಾವಣಿಯ ಮೇಲೆ ಕೂತಿರುವ ಬಾವಲಿಗಳೊಂದಿಗೆ ರೋಮಾಂಚಕ ಅನುಭವವನ್ನು ನೀಡುತ್ತದೆ. ಆದರೆ ಈ ಬಾವಲಿಗಳು ಭಕ್ತರಿಗೆ ಯಾವ ಒಂದು ಹಾನಿಯನ್ನು ಕೂಡ ಮಾಡುವುದಿಲ್ಲ. ಈ ದೇವಾಲಯವನ್ನು ಭಕ್ತರ ಸಲುವಾಗಿ ಸಂಪೂರ್ಣವಾಗಿ ಹವಾನಿಯಂತ್ರಿತ ಮತ್ತು ವಿದ್ಯುತ್ ಶಕ್ತಿಯನ್ನು ಕೊಡಲಾಗಿದೆ. ಹೀಗಾಗಿ ಗುಹೆಯ ಒಳಗೆ ಹೋಗಿ ದೇವರ ದರ್ಶನವನ್ನು ಆರಾಮವಾಗಿ ಮಾಡಿಕೊಂಡು ಬರಬಹುದು. ಪಾಪನಾಶ ಶಿವ ದೇವಾಲಯ. ಪಾಪನಾಶ ದೇವಾಲಯವು ಒಂದು ಶಿವ ದೇವಾಲಯವಾಗಿದೆ. ಸ್ಥಳೀಯ ಸಾಂಪ್ರದಾಯಿಕ ಮಾತುಗಳ ಪ್ರಕಾರ ಶ್ರೀರಾಮನು ಲಂಕೆಯಿಂದ ಹಿಂದಿರುಗುವ ಸಮಯದಲ್ಲಿ ಶಿವಲಿಂಗವನ್ನು ಇಲ್ಲಿ ಸ್ಥಾಪಿಸಿದನೆಂದು ಹೇಳಲಾಗುತ್ತದೆ. ಶಿವರಾತ್ರಿಯ ಉತ್ಸವ ಸಮಯದಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ದೇವಾಲಯದ ಮುಂದೆ ಒಂದು ನೈಸರ್ಗಿಕ ಕಾರಂಜಿ ಕೊಳದ ಒಳಗೆ ಹರಿಯುತ್ತದೆ. ಹುಮನಾಬಾದ್ ಮಾಣಿಕ್ ಪ್ರಭು ದೇವಾಲಯ. ಮಾಣಿಕ ಪ್ರಭು ದೇವಾಲಯ ಬೀದರ್ ನಗರದಿಂದ ಸುಮಾರು 53 ಕಿಲೋಮೀಟರ್ ದೂರದಲ್ಲಿದೆ. ಮಾಣಿಕ ಪ್ರಭು ದೇವಾಲಯ ಒಂದು ಅನನ್ಯ ವಾಸ್ತುಶಿಲ್ಪದ ಸೌಂದರ್ಯ ಮತ್ತು ಪ್ರಮುಖ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿದೆ. ಮಾಣಿಕ ಪ್ರಭು ದೇವಸ್ಥಾನವನ್ನು ಒಂದು ಸಂಜೀವಿನಿ ಸಮಾಧಿಯ ಮೇಲೆ ನಿರ್ಮಿಸಲಾಗಿದೆ. ದೇವಾಲಯವು ಹಿಂದೂ ಮತ್ತು ಮುಸ್ಲಿಂ ಭಕ್ತರಿಬ್ಬರನ್ನು ಆಕರ್ಷಿಸುತ್ತದೆ. ಶ್ರೀ ಮೈಲಾರ ಮಲ್ಲಣ್ಣ ದೇವಸ್ಥಾನ. ಈ ದೇವಸ್ಥಾನ ಬೀದರ್ನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಕ್ಷೇತ್ರ ಮೈಲಾರ ಅಥವಾ ಖಾನ್ಪುರ್ ಎಂಬ ಚಿಕ್ಕ ಹಳ್ಳಿಯಲ್ಲಿ ಶ್ರೀ ಮೈಲಾರ ಮಲ್ಲಣ್ಣ ದೇವಸ್ಥಾನ ಇದೆ. ಈ ದೇವಸ್ಥಾನ ಇಡೀ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ದೇವಸ್ಥಾನ. ಪ್ರತಿ ವರ್ಷ ಲಕ್ಷ ಭಕ್ತಾದಿಗಳಿಗೆ ಮಲ್ಲಣ್ಣ ದರ್ಶನ ಕೊಡುತ್ತಾನೆ ಎಂದು ಜನರು ನಂಬುತ್ತಾರೆ. ಮಲ್ಲಣ್ಣ ಶಿವನ ಒಂದು ಉಗ್ರ ರೂಪವಾಗಿದೆ. ದೇವದೇವವನ್. ಬೀದರ್ ಪಟ್ಟಣದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಪರಿಸರ ಪ್ರವಾಸೋದ್ಯಮ ಕೇಂದ್ರ ಇದಾಗಿದೆ. ಸಸ್ಯ ವಿಜ್ಞಾನಕ್ಕೆ ಇದೊಂದು ಸಂಬಂಧಿಸಿದ ವನ ಆಗಿದೆ. ಅದಕ್ಕೆ ಇದನ್ನು ದೇವದೇವವನ ಎಂದು ಹೆಸರಿಡಲಾಗಿದೆ. ಇಲ್ಲಿ 200ಕ್ಕೂ ಹೆಚ್ಚು ಔಷಧಿ ಸಸ್ಯಗಳು ನೀವು ಕಾಣಬಹುದು. ಈ ವನವು ಸಸ್ಯಗಳ ಅಸಾಂಪ್ರದಾಯಿಕ ದೇವಾಲಯವೆಂದು ಕೂಡ ನಂಬಲಾಗುತ್ತದೆ. ಮುಂದಿನ ಭಾಗದಲ್ಲಿ ಸ್ನೇಹಿತರೆ, ಬೀದರ್ ಭಾಗ 2 ಮುಂದಿನ ತಿಂಗಳು ಬಿಡುಗಡೆಯಾಗುತ್ತದೆ. ಅದನ್ನು ವೀಕ್ಷಿಸಲು ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಈಗಲೇ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಕೂಡ ಕೊಡಿ. ಇಷ್ಟವಾದಲ್ಲಿ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.